ಬದುಕಂತ ಬಂದಿತ್ತು. ಏನು ಪಕ್ಷ ವಿಭಜನೆ ಆದ ಮಾತ್ರ ಸ್ವಲ್ಪ ಹಿನ್ನಡೆ ಆಗಿತ್ತು. ಈಗೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತಾ ಇರೋದ್ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮತಗಳು ಬಿಜೆಪಿ ಮುನ್ನಡೆಯನ್ನು ತಂದುಕೊಡ್ತವೆ. ಉದಾಹರಣೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಆಗಲಿ ಅಥವಾ ನಮ್ಮ ಈ ದಾವಣಗೆರೆ ಉತ್ತರ ಸೇರ್ತಕ್ಕಂಥ ಈ ಭಾಗದಲ್ಲಿ ಒಬ್ರು ಬಿಜೆಪಿ MLA ಇರಲಿಲ್ಲ. ಆದ್ರೆ 2014ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಸುಮಾರು 25-26 ವಾರ್ಡಿಂದ 20,000 ಮುನ್ನಡೆನ ಈ ಭಾಗದಲ್ಲಿ ಕೊಟ್ಟಿದ್ದು. ಅದೇ ರೀತಿ ಪ್ರತಿ ಚುನಾವಣೆಯಲ್ಲಿ ನಾವು ಸುಮಾರು 30-35 ವರ್ಷದಿಂದ ಬಿಜೆಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಪಕ್ಷ ನಮ್ಮಂತವ್ರನ್ನ ಗುರುತಿಸಿ, ಭಾರತೀಯ ಜನತಾ ಪಕ್ಷ ನಮ್ಮನ್ನು ಗುರುತಿಸಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಸಹ ಕೊಟ್ಟಿತ್ತು. ಇಲ್ಲಿ ನಾವೆಲ್ಲ ಸುಮಾರು 30 ವರ್ಷದಿಂದ ನಮ್ಮ ಸ್ನೇಹಿತರು ಇಲ್ಲಿ PS ಜಯಣ್ಣ ಅಂತಂದಿದ್ದಾರೆ, ಮಾಜಿ ಉಪಮೇಯರು, ಈಗೇನು ಜೊತೆ ಮಾತಾಡೋ ಶಿವಾಜಿರಾವ್, ಇವರೆಲ್ಲ ನಮ್ಮ ಹಳೆ ಕಾರ್ಯಕರ್ತರು. ಸುಮಾರು 90-91 ವರ್ಷದಿಂದ ನಾವು ಇಲ್ಲೆಲ್ಲ ವರ್ಕ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅತಿ ಹೆಚ್ಚು ಮುನ್ನಡೆನ ಈ ಭಾಗ ಕೊಡ್ತಾ ಇದೆ. ಈ ಬಾರಿ ಬಿಜೆಪಿ ಅಭ್ಯರ್ಥಿಗೆ ಏನ್ ಕೊಟ್ಟು ಮಾತಾಡಬೇಕು? ದೇಶದ ಭದ್ರತೆ ಸದೃಢತೆ ದೃಷ್ಟಿಯಿಂದ ಒಬ್ಬ ವಿಶ್ವನಾಯಕ ಆಗುವಂತ ಎಲ್ಲ ಅರ್ಹತೆ ಇರ್ತಕ್ಕಂಥ, ದೇಶವನ್ನ ವಿಶ್ವಗುರು ಮಾಡಬೇಕು ಅನ್ನೋ ಒಂದು ಗುರಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ಮೋದಿ ಅವರು ಈ ದೇಶದಲ್ಲಿ ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗಬೇಕನ್ನೋ ಗುರಿಯಿಂದ ನಾವೆಲ್ಲ ಕಂಕಣಬದ್ಧರಾಗಿ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಕೊಡ್ಲಿಕ್ಕೆ ನಾವೆಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಗ್ಯಾರಂಟಿ ಪ್ರಕಾರ ತಗೊಂಡಿರ್ತಕ್ಕಂಥ ಮಹಿಳೆಯರು ಸಹ ಇವತ್ತು ಬಿಜೆಪಿ ವೋಟ್ ಹಾಕ್ತಾರೆ. ನಾವೇನು ಕೇಳಿರ್ಲಿಲ್ಲ, ಅವ್ರು ಕೊಡ್ತಾ ಇದ್ರೆ ತಗೊಳ್ತಾ ಇದೀವಿ ಅಂತಾರೆ. ಆಮೇಲೆ ಅವ್ರು ಕೊಡ್ತಾ ಇರೋ ಗ್ಯಾರಂಟಿಗೋಸ್ಕರ ಅಭಿವೃದ್ಧಿ ಶೂನ್ಯ ಆಗಿದೆ ಇಡೀ ರಾಜ್ಯದಲ್ಲಿ. ಅದರಲ್ಲೂ ನಿಟ್ಟಳ್ಳಿ ಭಾಗದಂತ ಸ್ವಲ್ಪ ಇನ್ನೂರ ಪ್ರದೇಶದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಶೂನ್ಯವಾಗಿದೆ. ಉದಾಹರಣೆ, ಒಂದು ವಾರ್ಡ್ಗೆ ತಿಂಗಳಿಗೆ 50 ಲಕ್ಷ ಈ ಭಾಗದಲ್ಲಿ ಬರೀ ಗ್ಯಾರಂಟಿ ಕೊಡಬೇಕಾಗಿದೆ. ಅದೇ 50 ಲಕ್ಷನ ಅಭಿವೃದ್ಧಿ ಕೊಟ್ಟಿದ್ರೆ ಇವತ್ತು ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 3 ಕೋಟಿ ರೂಪಾಯಿ ಹೊರತು ಇವತ್ತು ಅಭಿವೃದ್ಧಿ ಕೆಲಸಗಳಾಗ್ತದೆ.